ಅವಾಗ ಯಾವ ಸಮಸ್ಯೆನೂ ಇರೋದಿಲ್ಲ ನಿನಗೆ. ಏಯ್ ಮನ್ಯಾಳಿಗಳ, ನನ್ನ ಪೊದ್ದು ಹತ್ರನೇ ಆಟ ಆಡೋಕ್ಕಿಂತ ಬಂದಿದ್ದೀರಾ? ಹಿಂದೆ ಒಬ್ಬ ನನ್ನ ಅವಳು ಒಬ್ಬರು ನಿಂತ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು ಯಾರಿಗೂ ನೆನಪಿಲ್ಲ ಅಲ್ವಾ? ಈಗ ನೋಡ್ತಾ ಇರು, ನಿಮ್ಮ ಲೋಟಕ್ಕೇನೆ ಗೊತ್ತಿಲ್ದಂಗೆ ಹೆಂಗಾಗ್ತೀನಿ ಅಂತೇಳ್ಬಿಟ್ಟು ನೀವು ಉಗಿಸ್ಕೋಬೇಕು. ನನ್ನ ಪೊದ್ದು ಅಲ್ಲ ನೋಡು, ಈ ಪೊದ್ದು ಗಂಡಂಗೆ ಏನಾದರೂ ಪರವಾಗಿಲ್ಲ, ಆದರೆ ನನ್ನ ಪೊದ್ದುಗೆ ಮಾತ್ರ ಏನೂ ಆಗಬಾರ್ದು. ಅದಕ್ಕೆ ನಾನು ಬಿಡೋದೂ ಇಲ್ಲ. ಇವಳು ಗಂಡನ ಕತೆ ನನಗೆ ಬೇಕಾಗಿಲ್ಲ, ಆದರೆ ಪೊದ್ದು ಸುದ್ದಿಗೆ ಬಂದವ್ರನ್ನ ಮಾತ್ರ ನಾನು ಯಾರನ್ನೂ ಸುಮ್ಮನೆ ಬಿಡೋಕ್ಕಿಲ್ಲ. ನೋಡು, ಪೊದ್ದುಗೇನಿಯ ಜ್ಯೂಸ್ ಕುಡಿಸ್ತೀನಿ ಅಂತ ಜ್ಯೂಸ್ ಒಳಗಡೆ ಎಣ್ಣೆ ಮಿಕ್ಸ್ ಮಾಡಿದ್ದೀರಾ ಮಳ್ಳಿಗ್ಲ. ಓ, ಅವ್ರ ಅತ್ತೆ ಹತ್ರ ಉಗ್ಸೋಕ್ಕೆ ಅಂತ ಇಷ್ಟೊಂದು ಪಿಲಾನ್ ಮಾಡಿದ್ದೀರಾ? ನಿಮ್ಮ ಪಿಲಾನು ನಿನಗೇನಿಯ ಉಲ್ಟಾ ಮಾಡ್ತೀನಿ. ನಾನಿರೋ ಗಂಟ ಪೊದ್ದುಗೆ ಈ ಮನೆಯಾಗ ಏನು ಆಗೋಕ್ಕೆ ನಾನು ಬಿಡೋಕ್ಕಿಲ್ಲ. ನಾನು ಅವಳನ್ನ ಇಷ್ಟಪಟ್ಟಿರೋನು, ಅವಳನ್ನ ಇಲ್ಲಿಂದ ಕರ್ಕೊಂಡು ಹೋಗೋ ತನಕ ಅವಳಿಗೆ ಏನೂ ಹಾಕ್ಕೊಡ್ದು ಅಷ್ಟೇ ನೀಯ. ಈಗ ಕುಡೀರಿ, ಈ ಪೊದ್ದು ಪೆದ್ದು ಇದ್ರದ್ದು ಕತೆ ಮಾಡ್ತೀನಿರು. ಜ್ಯೂಸ್ನೇ ಖಾಲಿ ಮಾಡ್ತೀನಿ ನಾನೇ ಕುಡಿದು. ಈಗ ಶುರು. ಇಷ್ಟು ಬೀರ್ನ ನಾನು ಜ್ಯೂಸೇ ಕುಡ್ದಾಕ್ಬಿಟ್ನಾ? ಜ್ಯೂಸ್ ಟೇಸ್ಟೇ ಸಿಗ್ಲಿಲ್ವಲ್ಲ ಬಾಯಿಗೆ. ನಾನು ಇಷ್ಟು ಬೀರ್ನ ಜ್ಯೂಸ್ ಕುಡ್ದಾಕ್ಬಿಟ್ನಾ? ಕುಡಿ ಕುಡಿ ಜ್ಯೂಸ್ನ. ಅದು ಹೆಂಗ್ ಸಾಧ್ಯ ಇಷ್ಟು ಬೇಗ ನಾನು ಎಲ್ಲನೂ ಕುಡಿದ್ಬಿಟ್ಟು ಮುಗ್ಸಕ್ಕೆ? ಇಲ್ಲ ಇಲ್ಲ ಇಲ್ಲ, ಥು, ಈ ಮಳ್ಳಿಗಳಿಂದ ಕುಡಿತಾನೆ ಇವರೇ. ಅಲ್ಲ, ಇವಳು ಜ್ಯೂಸ್ ಕುಡಿಯೋದಷ್ಟೇ ನಿಯ ಮುಖ್ಯ. ತಿನ್ನೋ ಕುಡಿ ಮನಿಕ ಅಷ್ಟೇ ನಿಯ. ಈ ಮಳ್ಳಿಗಳು ಮಾತ್ರ ಎಲ್ಲೆಲ್ಲಿ ಲೋಟ ಹಾಕೊಂಡು ಕುಡಿತಾರೆ, ಆದ್ರೆ ನಾನು ಒಂದು ಲೋಟನೂ ಕುಡಿಯೋಕ್ಕಾಗಕ್ಕಿಲ್ಲ. ಅಡುಗೆ ಮನೆಗೆ ಹೋಗ್ಬಿಟ್ಟು ನಾನೇನಿಯ ನೋಡ್ಲಾ ಎಷ್ಟೈತೆ ಅಂತ, ನಂಗೂ ಬೇಕಾಯ್ತದೆ. ಇವಳ ಹತ್ರ ಇಸ್ಕೊಂಡು ನಾನೇನು ಕುಡಿಯೋದು? ನಾನೇ ಹೋಯ್ತೀನಿ, ನಾನೇ ಹೋಗಿ ನನಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಕುಡಿತೀನಿ. ಕುಡೀರಿ ಕುಡೀರಿ, ನೀವು ಶಾನೆ ಹಾಕೊಂಡು ನಂಗೆ ಕಮ್ಮಿ ಕೊಟ್ಟಿದ್ದೀರಲ್ವಾ, ಕುಡೀರಿ. ಏನೇ ಹೇಳು, ಈಗ ಪೊದ್ದು ಜ್ಯೂಸ್ ಕುಡ್ದು ತಲೆ ತಿರುಗಿ ಬಿದ್ದೋಗೋದಂತೂ ಗ್ಯಾರಂಟಿ. ಓ, ತಲೆ ತಿರುಗಂತೂ ಬಿದ್ದೋಗ್ತಾಳೆ. ನಾವು ಕುಡ್ಕೊಂಬಿಡೋಣ ಇರು. ಕುಡಿದ್ಬಿಟ್ಟು ಅತ್ತೆ ಬರೋಷ್ಟೊತ್ತಿಗೆ ನಮ್ಗೇನು ಗೊತ್ತಿಲ್ಲ ಅನ್ನೋ ಸುಮ್ಮನೆ ಕುಂತ್ಕೊಳ್ಳೋಣ. ಕೂತ್ಕತ್ತೀರಾ? ಸುಮ್ಮನೆ ಕೂತ್ಕೊಳ್ಳೋಕ್ಕೆ ಬಿಡೋರ್ ತಾನೇ ಯಾರು? ನಿಮ್ಮನ್ನಂತೂ ನಾನು ಸುಮ್ಮನೆ ಬಿಡೋಕ್ಕಿಲ್ಲ. ಕುಡೀರಿ, ಫುಲ್ಲು ಜ್ಯೂಸು ಕುಡೀರಿ. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರನೇ ಆಟ ಆಡೋಕೆ ಬರಬೇಡಿ. ಪೊದ್ದುನ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೆ ನಾನು. ಈ ಪೊದ್ದು ಪೆದ್ದು ಹೋಗಿ ಇಂಥ ಮನೆಗೆ ಮದುವೆ ಮಾಡ್ಕೊಂಡು ಬಂದವಳೆ. ನಮ್ಮ ಮನೆಯಾಗಿದ್ದಿದ್ರೆ ಎಂಥ ಸಂದಾಗಿ ನೋಡ್ಕೊತಾ ಇದ್ದೆ ನಾನು. ಇದೆಲ್ಲ ಬೇಕಿತ್ತ ಈ ಮನೆಯಾಡಿಗೆ ಪೊದ್ದಿಗೆ? ನಾನು ನೋಡ್ಕೊಂತಿರ್ಲಿಲ್ವ ಸಂದಕ್ಕೆ? ಅವಳಿಗೋಸ್ಕರ ಕಾರು ಮನೆ ಎಲ್ಲ ತಗೊಂಡಿದ್ದೆ. ಕೊನೆಗೆ ಕೈ ಕೊಟ್ಬಿಟ್ಲು ನನಗೇನೆ. ಏನಾಗಿದ್ದೆ ನಾನು? ನಂದೇ ತಪ್ಪು ಬಿಡು. ಪ್ರೀತಿಸ್ತಿದ್ದೀನಿ ಅಂತ ಒಂದ್ಸಲ ಜೋರಾಗಿ ಹೇಳ್ಬೇಕಿತ್ತು. ನಾನೇನೆ ಮನ್ಸಾಗಿ ಇಟ್ಕೊಂಡು ತಪ್ಪು ಮಾಡಿಬಿಟ್ಟೆ. ಇವಳು ನಾನು ಇಷ್ಟಪಡ್ತಾವಳೆ ಅಂತ ಭ್ರಮೆನಾಗಿದ್ದೆ, ಆದರೆ ಇವಳು ಬೇರೆಯವ್ರನ್ನ ಇಷ್ಟಪಡ್ತಾವಳೆ ಅಂತ ನನಗೇನು ಗೊತ್ತಿತ್ತು. ಈಗ ನೋಡಿ, ಇವಳಿಗೋಸ್ಕರ ಪ್ರಾಣ ಕೊಟ್ಟಿದ್ದೀನಿ ಅಂದಮೇಲೆ ಈ ಮಳ್ಳಿಗಳನ್ನ ಸುಮ್ಮನೆ ಬಿಡ್ತೀನ? ಮಾಡ್ತೀನಿ ಸರಿಯಾಗಿ. ಏನೇನಾಗಬೇಕು ಅದೆಲ್ಲ ಆಗ್ತೈತೆ ನಿಮಗೆ. ಏನೇ ಹೇಳು, ಜ್ಯೂಸ್ ಮಾತ್ರ ಸೂಪರ್ ಸೂಪರ್ ಡ್ರೂಪರ್ ಆಗೈತಲ್ವಾ? ಏನೇ ಹೇಳು ನೀನು ರಾಧೆ, ಸೂಪರ್. ಅದೇ ಬರಲಿ, ಅತ್ತೆ ಬಂದ್ಮೇಲೆ ಹೇಳ್ತೀನಿ ನಾನು. ಅಕ್ಕ, ಅತ್ತೆ ಬರೋ ಟೈಮ್ ಆಯ್ತು ಕಣಕ್ಕ. ಅತ್ತೆ ಬರ್ತದೆ, ಅದಷ್ಟು ಬೇಗ ಬರ್ತದ ಅತ್ತೆ. ಅತ್ತೆಗೆಲ್ಲ ಹೇಳ್ಬಿಡ್ತೀನಿ ನಾನು. ಅತ್ತೆ ನೋಡತ್ತೆ, ನೀನು ಮುದ್ದೆ ಸೊಸೆ ಏನು ಮಾಡವಳೆ ಅಂತ ಸೂಪರ್ ಆಗಿ ಹೇಳ್ತೀನಿ. ಈಗ ಹೇಳ್ರಿ, ಸೂಪರ್ ಆಗಿರ್ತೈತೆ. ನಮ್ಮ ಪೊದ್ದು ಎಲ್ಲ ಆಯ್ಕೊಂಡು ತಿನ್ನಕ್ಕೆ ಹೋದ್ಲು ಏನೋ. ಈಗ ನಾನು ಇರ್ತೀನಿ ಕಾವಲುಗೆ. ಜ್ಯೂಸ್ ಮಾತ್ರ ಬೇರೆ ಲೆವೆಲ್ ಆಗೈತೆ ಜ್ಯೂಸು. ನೀಗೆ ಗೊತ್ತಾದ, ತುಂಬಾ ಸಲ ಕುಡ್ದಿದ್ದೆ ಈ ಜ್ಯೂಸ, ಆದ್ರೆ ಇಷ್ಟು ಟೇಸ್ಟಿಯಾಗಿ ಇರಲಿಲ್ಲ. ಇವತ್ತು ಟೇಸ್ಟಿ ಆಗೈತೆ. ಹಂಗೇನಿಯ ಕೂಸಿರು ಆಯ್ತಾಯ್ತಾ ಕೇಳ. ಅಪ್ಪದ್ದಿ ಉಗಿಸ್ಕತ್ತಲ್ಲ, ಅಪ್ಪದ್ದಿ ಅತ್ತಾಗಿ ಉಗಿಸ್ಕತ್ತಲ್ಲ, ಅದಕ್ಕೆ ನಂಗೆ ಖುಷಿ ಆಗೈತೆ. ಹಬ್ಬಬ್ಬಾ, ಶಿವ್ನಿ, ಏನ್ ಜನ ದೇವಸ್ಥಾನದಾಗೆ. ಯವ್ವ ಪ್ರೇಮಿ, ಬಾ ಬ್ಯಾಗ್ ಒಳಗಡೆ ಕಿಕ್ಕಿ. ರಾಧಾ ಬಾವ, ಅಯ್ಯೋ ಒಂದು ಲೋಟ ಕಾಪಿ ಇಕ್ಬಿಡು. ಯವ್ವ ಜನ. ನೆನ್ನೆ ಹೊಸ ಮುಗ್ದೈತೆ, ಆದ್ರೂ ಯಾವ ಪಾರ್ಟಿ ಜನ ಅಂತೀನಿ. ಜನ ಸಾಗರ ಕಣಮಿ, ಅಲ್ಲಂತೂನುವೆ ಜನ ಸಾಗರ. ಅಯ್ಯೋ ನನಗಂತೂ ಸಾಕಾಗಿ ಹೋಗ್ಬಿಡ್ತು ತಗ. ಸುಸ್ತಾಗಿ ಹೋಗ್ಬಿಟ್ಟೆ ನಾನೇನಿಯ ಆ ಪಾರ್ಟಿ ಜನವ ನೋಡ್ಬಿಟ್ಟು. ಯಾವ ಪಾರ್ಟಿ ಜನ ಅಂತೀಯ? ಅದೇ ಭದ್ರತೆ. ಅದೇ ನಿಮ್ಗೋಸ್ಕರ ನಾನು ಹೇಳಕ್ ಕಾಯ್ತಾ ಇದ್ವಿ ಕಣತ್ತೆ. ಅದೇ ನಾನು ಅಷ್ಟೇ ನಿಮ್ಗೋಸ್ಕರನೇ ಕಾಯ್ತಾ ಇದ್ದೆ. ಒಳ್ಳೆ ಟೇಮಿಗೆ ಬಂದ್ಬಿಟ್ರಿ ಕಣತ್ತೆ ನೀವಂತೂ. ನನ್ ಕಾಲಿದಕ್ಕೆ ಸಾತ್ಗ ಆಯ್ತು, ಎದ್ದಳಕ್ ಆಯ್ತಿಲ್ಲ. ಆಗ ಒಂದು ಎದ್ದಾಗ ಮೇಲ್ಗಡೆಗೆ ಎದ್ದಾಗ ಆಯ್ತಿಲ್ಲ.
ಬಾ ತಿಂತಿ ದಪ್ಪಾಗೋಗ್ಬಿಟ್ಟಿದ್ದೀರಿ ಎದ್ದೋಳಕ್ಕೆ ಆಯ್ತಿಲ್ಲ ನನಗೆ ಎತ್ತಕ ಯಾಕೆ ಎತ್ತಕ ಈಗ ಅತ್ತೆಗಳಾರ ಬಾ ಬೇಡ ನಾನು ಹೇಳಲ್ಲ ನೀನ್ ಹೇಳ್ಬೇಡ ನಾನು ಹೇಳ್ತೀನಿ ನಾನು ಹೇಳ್ತೀನಿ ಇಬ್ರು ಹೇಳಾರ ಬಾ ಅಯ್ಯೋ ಮುಳ್ಳಿಗ್ಲ ಇದ್ಯಾಕೆ ಹಿಂಗ್ ಆಡ್ತಾ ಇದ್ರಲ್ಲ ಏಯ್ ಬಿತ್ರಿಗ್ಲ ಏನ್ರ ಮಾಡ್ತಾ ಇದ್ದೀರಾ ಅತ್ತೆ ನಿಮಗೊಂದು ಮುಖ್ಯವಾದ ವಿಷಯ ಹೇಳ್ಬೇಕತ್ತೆ ಅದಕ್ಕೆ ಕಾಯ್ತಾ ಇದೀವಿ ಕಣತ್ತೆ ಹಾ ಬರ್ರಿ 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 ಮುಖ್ಯವಾದ ವಿಷಯ ಏನ್ರಿ ಇದ್ ನಿಮ್ ಊತಾರ ಹುಡುಕ್ಕಿಡ್ತಿದ್ದೀರೇನೆ ಅದೇ ನಿಮ್ಗೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಕಣತ್ತೆ ಆ ಬಳ್ಳಿ ಅವಳಲ್ಲ ಕಣತ್ತೆ ಬಳ್ಳಿ ಪದ್ದಿ ಅವಳಲ್ಲ ಲೋಪರ್ ಅವಳು ನಾ ಬರೇ ಬಾನ ಮರ್ಯಾದೆ ಎಲ್ಲ ಕಳೀತಾವಳೆ ಎಷ್ಟು ಕಳೀತಾವಳೆ ಬಾನ ಮರ್ವಾದಿ ಅಂತ ಹೇಳಿದ್ರೆ ಕುಡಿದ್ಬಿಟ್ಟು ಫ್ರೆಂಡ್ಸ್ ಜೊತೆ ಎಲ್ಲ ಗೊಟ್ಟ ಅಂತ ಕುಡಿದ್ಬಿಟ್ಟು ಹಾಗೇನಿಯ ಹೋಗಿ ಬಾನ ಮರ್ಯಾದೆ ಕಳೀತಾವಳೆ ಕಳತ್ತೆ ನೀವು ಒಳ್ಳೆ ಟೈಮ್ಗೆ ಬಂದಿದ್ದೀರ ಕಳತ್ತೆ ಅವಳು ಸಿಗಾಕತ್ತಾಳೆ ಇವಾಗ ಅವಳು ಸಿಗಾಕತ್ತಾಳೆ ಹೀಗೆ ಗೊತ್ತಾಯ್ತಾ ಪೊದ್ದು ತಂಟಕ್ಕೆ ಬಂದ್ರೆ ಹೆಂಗಿರ್ತದೆ ಅಂತ ಹೇಳ್ಬಿಟ್ಟು ಹಾ ನಿಮ್ಮದೇನಾಯ್ತೋ ನಿಮ್ಮ ಕೆಲಸ ಮಾತ್ರ ನೋಡ್ಕೊಳ್ರಿ ಅಂದರೆ ಪೊದ್ದು ಕೆಲ್ಸಕ್ಕೂ ಕೈ ಹಾಕಕ್ಕೆ ಹೋಯ್ತೀರಲ್ವಾ ಹೀಗೈತೆ ಏನು ಮಾಡ್ತೀನಿ ಅಂತ ನೋಡ್ತಾ ಇರು ಮಾನ ಮರ್ಯಾದೆ ಬರೀ ಮನೆ ಒಳಗಡೆ ಹರಾಜಾಕಲ್ಲ ಈಚೆ ಕಡೆನೂ ಹರಾಜಾಕ್ತೀನಿ ಇನ್ನೊಂದು ಸಲ ಪೊದ್ದು ತಂಟೆಗೆ ಬರೋಕ್ಕೆ 100 ಕಿತ ಯೋಚನೆ ಮಾಡಬೇಕು ನನಗೆ ಗೊತ್ತು ಏನು ಮಾಡಬೇಕು ಅಂತ ಹೇಳ್ಬಿಟ್ಟು ನಿಮ್ಮನ್ನೇನು ಮಾಡಬೇಕು ಅಂತ ಇನ್ನೂ ಚೆನ್ನಾಗಿ ಗೊತ್ತು ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ಎಲ್ಲ ಮಾಡ್ತೀನಿ ಬರೀ ಪೊದ್ದುಗೆ ಎಣ್ಣೆ ಕುಡಿಸಿದ್ದಕ್ಕೇ ಇಷ್ಟು ಇನ್ನೇನ ಅವಳ ಮೇಲೆ ಬ್ಯಾರೆ ಥರ ಏನಾರ ಮಾಡಕ್ಕೆ ಹೋದ್ರಿ ಅಂದರೆ ನಿಮ್ಮನ್ನು ತಿತ್ತಿ ಮಾಡಾಕ್ಬಿಡ್ತೀನಿ ಅಲ್ಲೇ ನೆನೆಯ ಗೊತ್ತಾಯ್ತಾ ಅವಳನ್ನ ಕರ್ಕೊಂಡು ಹೋಗ್ತೀನಿ ಇಲ್ಲಿಂದ ಇಂಥ ನರ್ಕದಾಗ ನಾನು ಪೊದ್ದು ಡಾರ್ಲಿಂಗ್ ಇರೋದು ಬೇಡ ಅವಳನ್ನ ಕರ್ಕೊಂಡು ಹೋಗ್ತೀನಿ ಇಂಥ ಮನೆಯಾಳಿಗಳು ಮಧ್ಯೆ ಅದು ಹೆಂಗೆ ತಾನೇ ಇರೋಕ್ಕೆ ಸಾಧ್ಯ ನಮ್ಮ ಪೊದ್ದು ಇಲ್ಲ ಕರ್ಕೊಂಡು ಹೋಗ್ಲೇಬೇಕು ಏನು ಕುಡ್ದಿರೋ ವಾಸನೆ ಬತ್ತಾಯ್ತಲ್ಲ ಇಬ್ರು ಕುಡ್ಕೊಂಡು ಹಿಡ್ಕೊಂಡ್ಬಿಟ್ಟು ಬಂದ್ರ ಪದ್ದಿ ಏನ್ರೆ ಮಾಡ್ತಾ ಇದ್ರ ಮನೆಯಾಗೆ ಲೇ ಕುಡಿದು ಬಿಟ್ಟಿದ್ರಿ ಅಂದ್ರೆ ನೀವು ನಾವೆಲ್ಲ ಕುಡ್ತಿರೋದು ಪದ್ದೆ ಗೊಟ ಕುಡಿದ್ಬಿಟ್ಟವಳೆ ಕಡತ್ತೆ ಅವಳು ಪದ್ದಿ ಕಡತ್ತೆ ಕುಡ್ದಿರೋದು ನಾನಲ್ಲಪ್ಪ ನಾವು ಸಂಪ್ರದಾಯಸ್ಥ ಹೆಣ್ಮಕ್ಳು ಅತ್ತೆ ನಾವು ಸಂಪ್ರದಾಯಸ್ಥ ಮನೆ ಹೆಣ್ಮಕ್ಳು ಹಾಗೆಲ್ಲ ಕುಡಿಯಕ್ಕಿಲ್ಲ ಕಡತ್ತೆ ನಮ್ಮ ಸಂಪ್ರದಾಯಕ್ಕೆ ಇದ್ದ ಹೆಸರೇ ಪ್ರೇಮಕ್ಕಿದ್ದಂದ ಹೆಸರೇ ನಮ್ಮ ರಾಧಾ ನಾವೆಲ್ಲ ಕುಡಿಯಕ್ಕಿಲ್ಲ ಕಡತ್ತೆ ಅಯ್ಯೋ ನಾವು ಕುಡಿಯಲ್ಲ ಏಯ್ ಮಣ್ಣಿ ಅಳಿಗ್ಲ ನೀವು ಕುಡಿದ್ಬಿಟ್ಟು ಅವಳ ಮೇಲೆ ಹಾಕ್ತಿದ್ದೀರಾ ಆ ಪದ್ದಿನೂ ಕುಡಿದ್ಬಿಟ್ಟವಳ ಏನು ಆ ಪದ್ದಿ ಆತೆ ಬಂದೆ ಏನತ್ತೆ ಯಾಕತ್ತೆ ಏನಮ್ಮಿ ಏನ ನಡೀತಾ ಇತ್ತಮ್ಮಿ ಮನೆಯಾಗೆ ಇವ್ರುನುವೆ ಕುಡಿದವ್ರು ನೀನೇನಾರ ಕುಡಿದ್ಬಿಟ್ಟಿದ್ಯಾ ಅತ್ತೆ ಇದೇನತ್ತೆ ಹಿಂಗೆ ಹೇಳ್ತಿದ್ದೀರಾ ನಾನು ಕುಡಿಯೋದಂದ್ರೆ ಏನತ್ತೆ ನಾನು ಯಾಕತ್ತೆ ಕುಡಿಲಿ ಪದ್ಧತಿ ತಗ್ಲಾಕೊಂಡ್ಬಿಟ್ಟಿದ್ಯಾ ಕಡೆ ತಗ್ಲಾಕೊಂಡ್ಬಿಟ್ಟಿದ್ಯಾ ಅತ್ತೆ ತಗೆ ನೀನ್ ಕುಡ್ದಿದೀಯ ಅಂತ ಹೇಳ್ಬಿಟ್ಟು ಅತ್ತೆ ಗೊತ್ತಾಗೈತೆ ಕುಡಿತೀಯ ನೀನು ಅತ್ತೆ ವಿಚಾರಿಸ್ಕೊಳ್ಳಿ ಅತ್ತೆ ಇವಳನ್ನ ವಿಚಾರಿಸ್ಕೊಳ್ಳಿ ಇವತ್ತು ನಿನ್ ಮನೆಯಿಂದ ಗೇಟ್ ಪಾಸ್ ಕಡ್ಲೆ ನೀನು ಗೇಟ್ ಪಾಸ್ ಅಕ್ಕ ಇದು ಏನ್ ಮಾಡ್ತಾ ಇದ್ರೆ ಇಬ್ರುನು ಏನಾಯ್ತು ಇಬ್ರಿಗೂನುವೆ ಅತ್ತೆ ಏನತ್ತೆ ಇವಳೆ ತಂದ್ಬಿಟ್ಟು ಜ್ಯೂಸ್ ಕುಡಿ ಅಂತ ಜ್ಯೂಸ್ ಕೊಟ್ಲತ್ತೆ ನಾನು ಜ್ಯೂಸ್ ಕುಡಿದು ಸುಮ್ಮನೆ ಕುಂತ್ಕೊಂಡಿವ್ನಿ ಅಡುಗೆ ಮನೆಗೆ ಇನ್ನೊಂಚೂರು ಮಿಕ್ಕಿರೋದು ಕುಡಿಯೋಣ ಅಂತ ಹೋದ್ರೆ ಇವ್ರಿಬ್ರು ಅದು ಏನು ಕುಡಿದ್ರೆ ಏನು ಕದಿಯೋ ಗೊತ್ತಿಲ್ಲ ಕಣತ್ತೆ ಇವ್ರು ನೋಡ್ರೆ ಹಿಂಗೆ ತೂರಾಡ್ತಾರೆ ನನಗೆ ಜ್ಯೂಸ್ ಕೊಟ್ಬಿಟ್ಟು ಇವ್ರು ಎಣ್ಣೆ ಹೊಡೆದ್ಬಿಟ್ರ ಅಂತ ಅಯ್ಯೋ ಏನೇ ಇವ್ರ ಕತೆ ಯವ್ವ ಕೋತಿಗಳಿಗೆ ಎಂಡ ಕುಡಿಸ್ದಂಗೆ ಆಗ್ಬಿಟ್ಟೈತೆ ಈ ಕುಡ್ದವ್ರು ಏನಿಸ್ತದೆ ಇದೆಲ್ಲ ಇನ್ನೂ ಇಳಿಯೋದು ಯಾವಾಗಲೇ ಹಳ್ಳಿ ಗಂಟೆ ಅವ್ರನ್ನ ತಡ್ಕೋಬೇಕಲ್ಲ ತಡ್ಕೊಳ್ಳೋದು ಹೆಂಗೆ ಅಂತ ಹೇಳ್ಬಿಟ್ಟು ಈ ಬೇವರ್ಸಿಗಳಿಂದ ನನ್ನ ಮನೆ ಮಾನ ಮರುವಾದಿ ಎಲ್ಲನೂ 3 ಕಾಸು ಕರಾಜಾಯ್ತೈತೆ ಎಲ್ಲ ಈ ಬೇವರ್ಸಿಗಳಿಂದನೇ ಆಗಿರೋದು ಮನೆಯಾಳ ಬೇವರ್ಸಿಗಳ ಒಂದು ದಿನ ಎಲ್ಲೂ ಹೋಗಂಗಿಲ್ಲ ಬರಂಗಿಲ್ಲ ನಾನು ಲೇ ಪದ್ದಿ ಹಿಡ್ಕಳೆ ಇವ್ರನ್ನ ಏಯ್ ಪದ್ದಿ ಅತ್ತೆ ನಿದ್ದೆ ಬೈತಿರೋದು ಕೆಪ್ತಿ ಬಳಿಕ ಅತ್ತೆ ಇಷ್ಟು ಬೈದ್ರು ಬಾರ ಬರೆಯೋದಿಲ್ವಾ ಬೇವರ್ಸಿ ಅಂತ ಬೈತಾ ಇದ್ದೀನ ಗೆಪ್ತಿಗೆ ಬಳಿಕ ಬೇವರ್ಸಿದೆ ನೀನು ಏಯ್ ನಡಿಯ ಮನೆಯಿಂದ ಆಚೆ ಕಡಿಕೆ ಈ ಮನೆಯಾಗಿರ್ಬಾರ್ದು ನೀನು ನಮ್ಮ ಮನೆ ಮಾನ ಮರ್ಯಾದೆ ಎಲ್ಲ ಕಳಿಬಾರ್ದು ನೀನು ಸರಿನಾ ನೋಡಿ ಸುಬ್ಡೆ ಇದೆಯಾ ನಾವು ಸುಬ್ಡೆ ಬಿಡಕ್ಕಿಲ್ಲ ನಮ್ಮ ಪೊದ್ದು ತಂಟೆಗೆ ಬಂದು ನಿಮ್ಮ ಮರ್ಯಾದೆ ನೀವೇ ಕಳ್ಕೊಂಡ್ರಿ ನಮ್ಮ ಪೊದ್ದುನ ಈ ಪರಿಸ್ಥಿತಿನಾಗ ನಿಲ್ಲಿಸ್ಬಿಟ್ಟು ಹೀಗೆಲ್ಲ ಮಾಡಬೇಕು ಅಂತ ಯೋಚನೆ ಮಾಡಿದ್ರಾ ಈಗ ಅರ್ಥ ಆಯ್ತಲ್ವಾ ಹೆಂಗೆ ಅಂತ ಹೇಳ್ಬಿಟ್ಟು ಲೇ ನಾನಿರೋ ಗಂಟ ಇಲ್ಲೇನು ನಡಿಯಕ್ಕೆ ಬಿಡಕ್ಕಿಲ್ಲ ನಾನಿರೋ ಗಂಟ ಯಾಕೇಳು ನಾನು ಅವಳನ್ನ ಅಷ್ಟು ಇಷ್ಟಪಡ್ತಾ ಇದ್ದೀನಿ ನಾನೇ ಸತ್ತಿದ್ದೀನಿ ಅವಳಿಗೋಸ್ಕರ ಅಂದರೆ ನಿಮ್ಮನ್ನು ಸಾಯಿಸೋಕ್ಕೂ ನಾನೇನು ತಲೆ ಕೆಡಿಸ್ಕೊಳಕ್ಕಿಲ್ಲ ಆದರೆ ನನ್ನ ಗುರಿ ನಿಮ್ಮನ್ನು ಸಾಯಿಸೋದಲ್ಲ ಈ ಪದ್ದು ಗಂಡನ್ನು ಮುಗಿಸಿ ಇವಳನ್ನ ಕರ್ಕೊಂಡೋಗೋದೇ ನನ್ನ ಗುರಿ ಸಿಕ್ದವನ್ನೆಲ್ಲ ಸಾಯಿಸೋಕ್ಕೆ ನಾನೇನು ಕೆಟ್ಟವನಲ್ಲ ಭಾಳ ಒಳ್ಳೆಯವನು
ಬದುಕಿದ್ದಾಗ ಡೀಸೆಂಟಾಗಿ ನಾನೇ ಇದ್ದಿದ್ದು. ಆದರೆ ಈ ಪದ್ದಿ ಹಿಂದೆ ಬಿದ್ದು ಹಾಳಾಗೋಗ್ಬಿಟ್ಟೆ. ಆದರೂ ಪದ್ದಿ ಮೇಲೆ ಶಾನಿಲ್ಲ ಹೋಯ್ತು ನನಗೆ. ಪದ್ದು ಡಾರ್ಲಿಂಗ್, ತಲೆ ಕೆಡಿಸ್ಕೊಬೇಡ. ನಿನಗೇನೋ ಮಾಡಬೇಕು ಅಂತ ಬಂದರು, ಅದಕ್ಕೆ ವಾಪಸ್ ಮಾಡಿದ್ದೀನಿ ನಾನೇನಿಯ ಮ್ಯಾಜಿಕ್ಕ. ಒಂದೆರಡು ದಿನ ಆದಮೇಲೆ ನನ್ನ ಧ್ವನಿ ಕೇಳಿಸ್ತದೆ ನಿನಗೆ, ಆಮೇಲೆ ನಾನು ಕಾಣಿಸ್ತೀನಿ. ಅವಾಗ ನಾನು ನೀನು ಖುಷಿಯಾಗಿರ್ಬೋದು. ಏಯ್ ಅಕ್ಕ, ಏನ್ ಬಂದೈತಿ ನಿಮ್ಗೆ? ಕುಡ್ದು ಯಾಕೆ ತೂರಾಡ್ತಿದ್ದೀರಾ ನೀವು? ಯವ್ವ, ಅತ್ತೆ ನೋಡಿ ಎಷ್ಟು ಬೇಜಾರ್ ಮಾಡ್ಕೊಂಡೈತಿ ಅಂತ. ಅತ್ತೆ, ಇವ್ರು ಶಾನೆ ಕುಡಿದ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಯವ್ವ, ಬರ್ರಿ ಬರ್ರಿ, ಅಕ್ಕ ಬರ್ರಿ, ರೂಮಿಗೆ ಬಿಡ್ತೀನಿ ಬರ್ರಿ. ನೀನೇನೆ ನಮ್ಮನ್ನ ರೂಮಿಗೆ ಬಿಡೋದು, ನಾನು ನಿನ್ನ ಬೀದಿಗೆ ಬಿಡ್ತೀನಿ ಬಾರಲೇ. ಅತ್ತೆ ಎಲ್ಲೈತೆ ಅತ್ತೆ? ಅತ್ತೆ ನೀವು ಇಲ್ಲಿಗೆ ಬಂದ್ಬಿಟ್ರಾ? ಆ ಕಡೆ ಇದ್ದಾರೆ, ಈ ಕಡೆಗೆ ಬಂದ್ಬಿಟ್ರ ಅತ್ತೆ? ಅತ್ತೆ ಏನ್ ಗೊತ್ತಾ ಅತ್ತೆ, ಬಾಬಾ ಅದು ಏನು ಅಂದ್ರೆ ಇವಳನ್ನ ಈಚೆ ಕಡೆಗೆ ಹಾಕ್ಬೇಕು ನೀವು. ಯಾಕಂದ್ರೆ ಕುಡಿದು ತುರಾಡ್ತಾಳೆ ಪದ್ದಿ, ಅದಕ್ಕೆ ಇವಳನ್ನ ಬಿಡಬೇಡಿ, ಇವಳನ್ನ ಈಚೆ ಕಡೆಗೆ ಹಾಕಿ ನೀವು. ಏಯ್ ಮನೆಯಲ್ಲಿನ ಅತ್ತೆ ಫಸ್ಟ್ ಹಾಕಿ ಅತ್ತೆ. ಕುಡ್ದಿರೋದು ಇವರು, ನಾನು ಈಚೆ ಕಡೆಗೆ ಹಾಕು, ನಾನು ಈಚೆ ಕಡೆಗೆ ಹಾಕು ಅಂತಾರಲ್ಲ ಅತ್ತೆ. ಇವ್ರಿಗೆ ಏನತ್ತೆ ಆಗೈತೆ ಇವರಿಗೆ? ಇವ್ರು ಕುಡಿಯೋಂಥದ್ದು ಕರ್ಮ ಏನತ್ತೆ ಬಂದೈತೆ ಇವ್ರಿಗೆ? ನಂತ ಜೀವನದಾಗೆಲ್ಲ ಅಷ್ಟೊಂದು ಇದಾಗ ಹೋಗ್ಬಿಟ್ಟೈತೆ ಇವ್ರಿಗೆ. ಯವ್ವ, ನನಗಂತೂ ತಲೆ ಕೆಟ್ಟೋಗ್ತೈತೆ ಕಣತ್ತೆ. ಇವ್ರು ಯಾಕೆ ಹಿಂಗೆ ಆಡ್ತಾವ್ರೆ, ಯಾಕೆ ಕುಡ್ದು ಹಿಂಗೆ ಮಾಡ್ಕೊತಾವ್ರೆ ಅಂತ ಹೇಳ್ಬಿಟ್ಟು. ಯವ್ವ ದೇವ್ರೆ. ಅತ್ತೆ, ಮುಗೀತು ಕತೆ ಇವ್ರದಂತೂ. ಇವ್ರನ್ನ ಫಸ್ಟ್ ಹಿಡ್ಕೊಳ್ಳಿ, ರೂಮ್ ಕರ್ಕೊಂಡು ಹೋಗೋಣ. ಇಲ್ಲ ಅಂದ್ರೆ ಇನ್ನೂ ಇಲ್ಲಿ ಕಿರ್ಚಾಡ್ಬಿಡ್ತಾರೆ ಅಂತ ಅನ್ನಿಸ್ತದೆ. ಈ ಬಿಕ್ರಿಗಳಿಗೆ ತಿಂತಿನ್ ನೆಣ ಆಗೈತೆ. ಹೊಸ ವರ್ಷಕ್ಕೆ ಯಾರು ತಂದೇನ ಕೊಟ್ಗಿಟ್ಟು ಕುಡ್ದ್ಬಿಟ್ರ ಏನು, ನನ್ ಬರಕ್ಕಿಲ್ಲ ಅಂತ ಅನ್ಕೊಂಡು ಕುಡ್ದ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ. ಇವ್ರಿಗೆ ಯಾವಾಗಿಂದ ಬಂತು ಈ ದುರ್ಬುದ್ಧಿ ಇವ್ರಿಗೆ ಪದ್ದಿ? ಯಪ್ಪ ಇಬ್ರು ಸರಿಯಾಗವಲ್ಲ. ಅವಳು ನೋಡ್ರೆ ಮುರುವಾದ ಹಸ್ರು ಕುಟುಂಬ, ನಾನು ಹೊಸ ವರ್ಷ ಸೆಲೆಬ್ರೇಷನ್ ಮಾಡಕ್ಕಿಲ್ಲ ಅಂದೋಳು, ಇವತ್ತು ಕುಡು ತೂರಾಡ್ತಿರೋದು ನೋಡು. ಯವ್ವ ಇವ್ರನ್ನ ಹೆಂಗಪ್ಪ ಸಂಭಾಯಿಸೋದು ಇವಾಗ? ಮಜ್ಜಿಗೆ ಗಿಜ್ಗೆ ಏನಾರ ಕುಡಿಸಿದ್ರೆ ಇಳಿತದೆ ಅನ್ನಿಸ್ತದೆ ಇವ್ರು ಕುಡ್ದಿರೋದೆಲ್ಲನೂ. ಓ ಜಯಕ್ಕ, ನಿಮಗೆ ಸೊಸೆರ ಮೇಲೆ ಅಷ್ಟೊಂದು ಇಷ್ಟನಾ? ಬರೀ ಇಲ್ಲಿ ಮರ್ಯಾದೆ ಕಳೆದ್ರೆ ಹೆಂಗೆ ಹೇಳಿ ನಿಮಗೆ? ಉರಿಯಲ್ಲ ಅಲ್ವಾ? ನಿಮ್ಮ ಮರ್ಯಾದೆ ಸ್ವಲ್ಪ ಈಚೆ ಕಡೆ ಕಳೆದ್ರೆ ಛಕ್. ಈಗ ನೋಡಿ, ಕುಣಿಯೋದೇ ನನ್ನ ವೀಕ್ನೆಸ್, ಆದರೆ ನ್ಯಾಯಕ್ಕೆ ದುಡಿಯೋದೇ ನನ್ನ ಬಿಸಿನೆಸ್. ಈಗ ನಿಮಗೆ ಅದೆಷ್ಟು ಕೋಪ ಬರ್ತದೋ, ಬರಲಿ